Hi, I am Kaviresh from scoringtarget.com. In this video, we are going to learn LBA Unit Test 6 for 9th Standard Students. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ LBA ಕ್ವೆಶ್ಚನ್ ಬ್ಯಾಂಕ್ನಿಂದ LBA ಯೂನಿಟ್ ಟೆಸ್ಟ್ 6 ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇಲ್ಲಿ ಬರ್ತಕ್ಕಂಥ ಪಾಠಗಳು ದ ನೋಬೆಲ್ ಬಿಷಪ್ ಮತ್ತು ಪದ್ಯ ನೋಬೆಲ್ನೆಸ್ ಅಂಡ್ ಕೈಂಡಲ್ ನೋಬೆಲ್ನೆಸ್. ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್. ಸೊ ಇದರಲ್ಲಿ ಮೊದಲ ಪ್ರಶ್ನೆ ಮತ್ತು ನೋಡ್ತಾ ಈ ಸ್ಕ್ರೀನ್ ಮೇಲೆ ನಿಲ್ಲೋ ಕ್ವಶನ್ ಪೇಪರ್ ಜೊತೆಗೆ ಕೀ ಅನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಅದು ನಮ್ಮ scoringtarget.com ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ 9ನೇ ತರಗತಿಯ ಯೂನಿಟ್ ಟೆಸ್ಟ್ LBAದ ಒಂದು ಹಿಡ್ಕೊಂಡು ಆಧಾರವಾಗಿ ಎಲ್ಲ ಪ್ರಶ್ನೆಗಳನ್ನ ಪತ್ರಿಕೆಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈಗ ಇದರಲ್ಲಿ ಮೊದಲ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ 3. ಅದರಲ್ಲಿ ಮೊದಲನೇದು ಚೂಸ್ ದಿ ರೈಟ್ ವರ್ಡ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಬಿಟ್ಟ ಸ್ಥಳವನ್ನು ಸೂಕ್ತವಾದ ಪದದಿಂದ ತುಂಬಿ ಅಂತ ಇದೆ. ಇಲ್ಲಿ ಏನಿದೆ ಕ್ವೆಶನ್ ಅಂದರೆ ಅ ಪರ್ಸನ್ ಇಂಪ್ರಿಸನ್ಡ್ ಫಾರ್ ಅ ಕ್ರೈಮ್, ಅಂದರೆ ಯಾವುದಾದ್ರೂ ಅಪರಾಧ ಮಾಡಿದಂಥ ವ್ಯಕ್ತಿಯನ್ನು ಬಂಧಿಸ್ತಾರಲ್ಲ ಅವನನ್ನು ಏನಂತ ಕರೀತಾರೆ ಅಪರಾಧಿಯನ್ನ? ಎ ಕಾನ್ವಿಕ್ಟ್, ಬಿ ಥೀಫ್, ಸಿ ಬರ್ಗ್ಲರ್, ಡಿ ಡೆಸ್ಟಿಟ್ಯೂಟ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಾನ್ವಿಕ್ಟ್. ನಾವು ಕೀ ಆನ್ಸರ್ ಕೂಡ ಉತ್ತರ ನೋಡ್ಕೊಂಡ್ಬರ್ಬೋದು. ಆಪ್ಷನ್ ಎ ಕಾನ್ವಿಕ್ಟ್ ಇಸ್ ದ ರೈಟ್ ಆನ್ಸರ್. ನಾವು ಸೆಕೆಂಡ್ ಕ್ವೆಶನ್, ಇಲ್ಲಿ ನಮಗೆ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಸ್ಟೇಟ್ಮೆಂಟ್ ಓದ್ಕೊಳ್ಳೋಣ. ಫ್ರೆಂಡ್ ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್, ಯು ಮೇ ಬಿ ಟಯರ್ಡ್. ಈ ಒಂದು ಡೈಲಾಗಲ್ಲಿ ಯು ಮೇ ಬಿ ಟಯರ್ಡ್ ಸೆಂಟೆನ್ಸ್ಗೆ ಅಂಡರ್ಲೈನ್ ಇದೆ. ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಹೇಳಬೇಕು. ಎ ಆಫರಿಂಗ್, ಬಿ ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ, ಸಿ ಗ್ರಾಂಟಿಂಗ್ ಪರ್ಮಿಷನ್, ಸಿ ಇದು ಡಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ನಾವು ಡಿ ಅಂತ ಓದ್ಕೊಳ್ಳಿ. ನೋಡಿ ಎ ಬಿ ಸಿ ಡಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಸಿ ಅಲ್ಲ, ಬಿ ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ. ಅಂದರೆ ಪಾಸಿಬಿಲಿಟಿ ಅಂದ್ರೇನು? ಆಗ್ಬೋದಾದ ಒಂದು ಗೆಸ್ ಇರ್ತಕ್ಕಂಥದ್ದು, ಸಾಧ್ಯತೆಯನ್ನು ಹೇಳ್ತಕ್ಕಂಥದ್ದು, ಸಾಧ್ಯತೆಯನ್ನು ವ್ಯಕ್ತಪಡಿಸೋದು. ನೆಕ್ಸ್ಟ್ ಕೀ ಆನ್ಸರ್ ನೋಡ್ಕೊಂಬರೋಣ. ಅಲ್ಲಿ ಏನಿದೆ ಆಪ್ಷನ್ ಬಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ನೆಕ್ಸ್ಟ್ ಥರ್ಡಲ್ಲಿ ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದಿ ಇನ್ಫಿನಿಟಿವ್. ಇಲ್ಲಿ ಇನ್ಫಿನಿಟಿವನ್ನು ಕಂಡುಹಿಡಿ ಅಂತ ಇದೆ. ಇಲ್ಲಿ ಸರ್ಜೆಂಟ್ ಬಿಷಪ್ ಹೇಳ್ತಾನೆ ವಿ ಹ್ಯಾವ್ ಕಾಟ್ ಅಂತ. ಅದಕ್ಕೆ ಬಿಷಪ್ ಓ ದೇರ್ ಯು ಆರ್, ಐ ಆಮ್ ಗ್ಲ್ಯಾಡ್ ಟು ಸಿ ಯು ಮೈ ಫ್ರೆಂಡ್ ಅಂತ ಹೇಳ್ತಾನೆ. ಈ ಕೊಟ್ಟಂಥ ಈ ಡೈಲಾಗಲ್ಲಿ ನಮಗೆ ಇನ್ಫಿನಿಟಿವನ್ನು ಕಂಡುಹಿಡಿಬೇಕು. ಇನ್ಫಿನಿಟಿವ್ ಅಂದರೆ 2+1. ಆಪ್ಷನ್ ಎ ಸಿ, ಬಿ ಗ್ಲ್ಯಾಡ್, ಸಿ ಟು ಸಿ, ಡಿ ಆರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಮೇನ್ ಕ್ವಶನ್ 2 ಅಲ್ಲಿ ಡೂ ಆಸ್ ಎ ಡೈರೆಕ್ಟೆಡ್ ಇದೆ. ಇದರಲ್ಲಿ 4ನೇ ಪ್ರಶ್ನೆ, ಪಿಕ್ಔಟ್ ದ ವರ್ಡ್ ದಟ್ ಹ್ಯಾಸ್ ಸೈಲೆಂಟ್ ಲೆಟರ್. ಈ ಕೆಳಗೆ 4 ಪದ ಕೊಟ್ಟಿರ್ತಾರೆ. ಅದರಲ್ಲಿ ಸೈಲೆಂಟ್ ವರ್ಡ್ ಇರ್ತಕ್ಕಂಥ, ಸೈಲೆಂಟ್ ಲೆಟರ್ ಇರ್ತಕ್ಕಂಥ ವರ್ಡ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಿ ಬರೀಬೇಕು. ಇಲ್ಲಿ ನೋಡಿ ಲಾಂಗ್, ವಾಕ್, ಚಿಲ್ಡ್ರನ್, ಹಂಗ್ರಿ. ಇಲ್ಲಿ ವಾಕನ ಪದದಲ್ಲಿ ಎಲ್ ಸೈಲೆಂಟ್ ಆಗುತ್ತೆ. ಹೀಗಾಗಿ ದಿಸ್ ಇಸ್ ದ ಸೈಲೆಂಟ್ ಲೆಟರ್ ವರ್ಡ್ ಅಂತ ಹೇಳ್ಬೋದು. ಆನ್ಸರ್ ನೋಡ್ಕೊಂಬರೋಣ. 4ನೇದು ವಾಕ್. ನಾವು ಕ್ವೆಶನ್ 5, ನೇಮ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಈ ಸೆಂಟೆನ್ಸಲ್ಲಿ ನಮಗೆ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ, ಅದರ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಹೇಳಬೇಕು. ಜಾನ್ ವೆಲ್ಜಾನ್ ಸ್ಟುಡ್ ಟೆರಿಫೈಡ್ ಅಟ್ ದಿಸ್ ರ್ಯಾಡಿಯಂಟ್ ಫಿಗರ್. ಇಲ್ಲಿ ರ್ಯಾಡಿಯಂಟ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ಇದು ನೌನನ್ನು ಡಿಸ್ಕ್ರೈಬ್ ಮಾಡ್ತದೆ. ಫಿಗರ್ ಯಾವ ಥರ ಇದೆ ಅಂದರೆ ರ್ಯಾಡಿಯಂಟ್ ಆಗಿದೆ ಅಂತ. ಸೊ ನೌನನ್ನು ಡಿಸ್ಕ್ರೈಬ್ ಮಾಡೋದು ದಟ್ ಈಸ್ ಅಡ್ಜೆಕ್ಟಿವ್. ಆನ್ಸರ್ ನೋಡಿ, 5ನೇ ಪ್ರಶ್ನೆ ಉತ್ತರ ಅಡ್ಜೆಕ್ಟಿವ್. ನೆಕ್ಸ್ಟ್ 6ನೇ ಪ್ರಶ್ನೆ, ರೈಟ್ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಟು ದಿ ಸೆಂಟೆನ್ಸ್ ಗಿವನ್ ಬಿಲೋ. ಕ್ವೆಶನ್ ಟ್ಯಾಗನ್ನು ಬರೀಬೇಕು. ಇದಕ್ಕೆ ಆಪ್ಷನ್ ಇಲ್ಲಿ ದ ಚಿಲ್ಡ್ರನ್ ವೇರ್ ಸ್ಟಾರ್ವಿಂಗ್. ಮಕ್ಕಳು ಉಪವಾಸದಿಂದ ನರಳ್ತಾ ಇದ್ದರು. ಇದರ ಕ್ವೆಶನ್ ಟ್ಯಾಗ್ ಏನಾಗುತ್ತೆ? ವೇರೆಂಟ್ ದೇ ಅಂತ ಆಗುತ್ತೆ. ನೆಕ್ಸ್ಟ್ 7, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ದಿ ಕಂಜಕ್ಷನ್ ಗಿವನ್ ಇನ್ ದ ಬ್ರ್ಯಾಕೆಟ್. ಇಲ್ಲಿ ಬ್ರ್ಯಾಕೆಟಲ್ಲಿ ಆ್ಯಂಡ್ ಅಂತಕ್ಕಂಥ ಒಂದು ಕಂಜಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಸೆಂಟೆನ್ಸನ್ನು ಜಾಯಿಂಟ್ ಮಾಡಬೇಕು. ನೋಡಿ, ಯು ಆರ್ ಹಂಗ್ರಿ ಅನ್ನೋದು ಒಂದು ಸೆಂಟೆನ್ಸ್, ಯು ಆರ್ ಥರ್ಸ್ಟಿ ಅನ್ನೋದು
ಸೆಕೆಂಡ್ ಸೆಂಟೆನ್ಸ್. ಈ 2 ಸೆಂಟೆನ್ಸನ್ನು ಆ್ಯಂಡ್ದಿಂದ ಜಾಯಿಂಟ್ ಮಾಡಬೇಕು. ನೋಡಿ ಆನ್ಸರ್. ಯು ಆರ್ ಹಂಗರಿ ಆ್ಯಂಡ್ ಥರ್ಸ್ಟಿ. ನಾವು ಈಗ ಮೇನ್ ಕ್ವೆಶ್ಚನ್ ನಂಬರ್ 3 ಅಲ್ಲಿ ಈ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಪ್ಯಾರಾಗ್ರಾಫಲ್ಲಿ ನಮಗೆ 2 ಎರರ್ಸ್ ಕೊಟ್ಟಿರ್ತಾರೆ, ಅವುಗಳನ್ನು ಸರಿಪಡಿಸಬೇಕು. 8ನೇ ಪ್ರಶ್ನೆ. ಇದು 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇದರಲ್ಲಿ ನೋಡಿ 8ನೇ ಪ್ರಶ್ನೆ. ಒಂದು ಮೊದಲು ಕೊಟ್ಟಂಥ ಒಂದು ಪ್ಯಾರಾಗ್ರಾಫನ್ನು ಓದ್ಕೋಬೇಕು. ಇಯರ್ಸ್ ರೋಲ್ಡ್ ಬೈ ಆ್ಯಂಡ್ ಜಾನ್ ವೆಲ್ಜನ್ ಲೆಡ್ ದ ಲೈಫ್ ಆಫ್ ಅ ಆನೆಸ್ಟ್ ಮ್ಯಾನ್ ರಿಮೆಂಬರಿಂಗ್ ದ ಬಿಷಪ್ಸ್ ವರ್ಡ್ಸ್. ಈಗ ನಮಗೆ ಇಲ್ಲಿ ಎರರ್ ಏನು ಮಾಡಿದೆ ಅಂತ ಕ್ಲೂಸನ್ನು ಕೊಟ್ಟಿರ್ತಾರೆ, ಏನು ತಪ್ಪು ಮಾಡಿದ್ದೀವಿ ಅಂತ. ನೋಡಿ ಏನು ಕೊಟ್ಟಿದ್ದಾರೆ, ಆರ್ಟಿಕಲ್ ಟು ಬಿ ಕರೆಕ್ಟೆಡ್. ಅಂದರೆ ಇಲ್ಲೊಂದು ಎಲ್ಲೋ ಆರ್ಟಿಕಲ್ ತಪ್ಪಾಗಿದೆ, ಸರಿಪಡಿಸಿ ಅಂತ. ಸೊ ಎಲ್ಲಿ ನೋಡ್ಕೋಬೇಕು ಈಗ, ಈ ಒಂದು ಇಡೀ ಪ್ಯಾರಾಗ್ರಾಫಲ್ಲಿ ನಮಗೆ ಆರ್ಟಿಕಲ್ ಅಂತ ಹೋಗಬೇಕು. ಇಯರ್ಸ್ ರೋಲ್ಡ್ ಬೈ ಆ್ಯಂಡ್ ಜಾನ್ ವೆಲ್ಜನ್ ಲೆಡ್ ದ ಲೈಫ್ ಆಫ್ ಅ ಹಾನೆಸ್ಟ್. ಆನೆಸ್ಟ್ ಇದೆಯಲ್ಲ, ಇಲ್ಲಿ ಅ ಆನೆಸ್ಟ್ ಅನ್ನೋ ಬದಲಾಗಿ ಆ್ಯನ್ ಆನೆಸ್ಟ್ ಆಗಬೇಕು, ಆ್ಯನ್ ಆಗಬೇಕು. ಆರ್ಟಿಕಲ್ ಎ ಎನ್. ಇನ್ನು ಬಿ ಪ್ರಶ್ನೆ ಏನಿದೆ, ಅಪೋಸ್ಟ್ರೋಫ್ ಶುಡ್ ಬಿ ಯೂಸ್ಡ್. ಅಪೋಸ್ಟ್ರೋಫ್ ಬಳಸಬೇಕಾಗಿತ್ತು, ಬಳಸಿಲ್ಲ. ನೋಡಿ ಎಲ್ಲಿದೆ, ನೇಮ್ ಇದೆ, ಅಪೋಸ್ಟ್ರೋಫ್ ಜಾಸ್ತಿ ಕಾಮನ್ ಬರುತ್ತೆ. ಇಲ್ಲಿ ನೋಡಿ ಬಿಷಪ್ಸ್ ವರ್ಡ್ಸ್ ಅಂತ ಇದೆ. ಬಿಷಪ್ ಅನ್ನ ಪದಗಳು, ಬಿಷಪ್ಸ್ ಎಸ್ಗಿಂತ ಬಿಫೋರ್ ಏನಾಗಿತ್ತು, ಅಪೋಸ್ಟ್ರೋಫ್ ಬರಬೇಕಾಗಿತ್ತು. ಆನ್ಸರ್ ನೋಡ್ಕೊಂಬರೋಣ. ನೋಡಿ ಎ ಪ್ರಶ್ನೆದು ಆರ್ಟಿಕಲ್ ಆ್ಯನ್, ಬಿ ಬಿಷಪ್ದು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀವಿ ನೋಡಿ, ಇದು ಅಪೋಸ್ಟ್ರೋಫ್ ಅಂತ ಕರಿತೀವಿ. ಅಂದರೆ ಅಪೋಸ್ಟ್ರೋಫ್ ಕೊಟ್ಟಾಗ ಏನಾಗುತ್ತೆ, ಅದು ಬಿಷಫನ ಅಂತ ಆಗುತ್ತೆ. ಈಗ ಮೇನ್ ಕ್ವೆಶ್ಚನ್ ನಂಬರ್ 4 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಎರಡು ಪ್ರಶ್ನೆಗಳು ಏನಿವೆ, 2 ಅಂಕದಿರುತ್ತೆ. ಪ್ರಶ್ನೆ 9, ವಾಟ್ ಡಿಡ್ ಜಾನ್ ವೆಲ್ಜನ್ ಪ್ರಾಮಿಸ್ ದ ಬಿಷಪ್. ಸೊ ಬಿಷಪ್ಗೆ ಜಾನ್ ವೆಲ್ಜನ್ ಏನು ಪ್ರಮಾಣ ಮಾಡಿದನು? ಆನ್ಸರ್, ಜಾನ್ ವೆಲ್ಜನ್ ಪ್ರಾಮಿಸ್ ದ ಬಿಷಪ್ ದ್ಯಾಟ್ he would lead an honest and good life. ನಾನು ಪ್ರಾಮಾಣಿಕವಾಗಿ ಉತ್ತಮ ಜೀವನವನ್ನು ನಡೆಸ್ತೀನಿ ಅಂತ ಪ್ರಮಾಣವನ್ನು ಕೊಟ್ಟಿದ್ದ. ಆ್ಯಂಡ್ ರಿಮೆಂಬರ್ ಹಿಸ್ ಕೈಂಡ್ ವರ್ಡ್ಸ್ ಫಾರ್ ಎವರ್. ಇನ್ನು ಆತನು ಆಡಿದಂಥ ಮಾತುಗಳು, ದಯಾವಂತ ಮಾತುಗಳು, ಆತನು ಹೇಳಿದಂಥ ನೀತಿ ಪಾಠಗಳನ್ನು ಯಾವತ್ತೂ ಮರೆಯೋಲ್ಲ, ನೆನಪಿಟ್ಕೋತೀನಿ ಅಂತ ಜಾನ್ ವೆಲ್ಜನ್ ಪ್ರಾಮಿಸ್ ಕೊಟ್ಟಿದ್ದ. ನಾವು ಕ್ವೆಶನ್ 10, ಹೌ ಡಿಡ್ ಯೂಸುಫ್ ಹೆಲ್ಪ್ ದ ಸ್ಟ್ರೇಂಜರ್. ಇದು ಪದ್ಯದಿಂದ ಬರ್ತಕ್ಕಂಥ ಇದೊಂದು ಪ್ರಶ್ನೆ ಇದೆ. ಯೂಸುಫು ಆ ಒಂದು ಸ್ಟ್ರೇಂಜ್ ವ್ಯಕ್ತಿಗೆ ಯಾವ ಥರ ಸಹಾಯ ಮಾಡಿದನು? ಆನ್ಸರ್, ಯೂಸುಫ್ ಹೆಲ್ಪ್ಡ್ ದ ಸ್ಟ್ರೇಂಜರ್ ಬೈ ಗಿವಿಂಗ್ ಹಿಮ್ ಫುಡ್ ಆ್ಯಂಡ್ ಶೆಲ್ಟರ್. ಸೊ ಯೂಸುಫ್ ಏನು ಮಾಡ್ತಾನೆ, ಆ ವ್ಯಕ್ತಿಗೆ ಊಟ ಕೊಡ್ತಾನೆ, ಇರಲಿಕ್ಕೆ ಆಶ್ರಯ ಕೊಡ್ತಾನೆ. ಆ್ಯಂಡ್ ಫಾರ್ ಗಿವಿಂಗ್ ಹಿಮ್ ಫಾರ್ ಕಿಲ್ಲಿಂಗ್ ಹಿಸ್ ಸನ್. ತನ್ನ ಮಗನನ್ನೇ ಕೊಂದಿದ್ರು ಕೂಡ ಅವನನ್ನು ಕ್ಷಮಿಸ್ತಾನೆ. ಆ್ಯಂಡ್ ಶೋವಿಂಗ್ ಮರ್ಸಿ ಇನ್ಸ್ಟೆಡ್ ಆಫ್ ರಿವೆಂಜ್. ಇಲ್ಲಿ ರಿವೆಂಜ್ ಅಂದರೆ ಪ್ರತಿಕಾರ, ಸೇಡಿನ ಬದಲಾಗಿ ಆ ವ್ಯಕ್ತಿಗೆ ದಯವನ್ನು ತೋರಿಸ್ತಾನೆ. ಮರ್ಸಿ ಅಂದರೆ ದಯೆ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5 ಅಲ್ಲಿ ರೀಡ್ ದಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ ಅಂತ ಇದೆ. ಇಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇದೆ, 3 ಅಂಕದ್ದು. He had sold all the silverware except the candlesticks. ಕ್ಯಾಂಡಲ್ ಸ್ಟಿಕ್ ಅನ್ನು ಹೊರತುಪಡಿಸಿ ಎಲ್ಲ ಬೆಳ್ಳಿಯ ವಸ್ತುಗಳನ್ನು ಆತ ಮಾರಿದನು. ಇದು ನೊಬೆಲ್ ಬಿಷಪ್ ಪಾಠದಿಂದ ಈ ಒಂದು ಎಕ್ಸ್ಟ್ರಾಕ್ಟ್. ಎ, ಹೂ ಡಸ್ ಹಿ ರೆಫರ್ ಟು. ಇಲ್ಲಿ ಹಿ ಅಂದರೆ ಯಾರು? ಆನ್ಸರ್, ಹಿ ರೆಫರ್ ಟು ಜಾನ್ ವೆಲ್ಜನ್. ನಾವು ಬಿ ಪ್ರಶ್ನೆ, ವೇರ್ ಡಿಡ್ ಹಿ ಗೆಟ್ ದ ಕ್ಯಾಂಡಲ್ ಸ್ಟಿಕ್ಸ್. ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಎಲ್ಲಿಂದ ತಗೊಂಡ್ಬಂದಿದ್ದ? ಬಿ, ಫ್ರಾಮ್ ಬಿಷಪ್ಸ್ ಟೆಂಟ್. ಬಿಷಪ್ನ ಮನೆಯಿಂದ. ಸಿ, ವೈ ಡು ಯು ಥಿಂಕ್ ಹಿ ಡಿಡಂಟ್ ಸೆಲ್ ದ ಕ್ಯಾಂಡಲ್ ಸ್ಟಿಕ್ಸ್. ಯಾಕೆ ಈ ವ್ಯಕ್ತಿ ಕ್ಯಾಂಡಲ್ ಸ್ಟಿಕ್ ಅನ್ನು ಮಾರಲಿಲ್ಲ? ಬಿಕಾಸ್ ದೇ ವೇರ್ ಅ ಪ್ರೀಸಿಯಸ್ ಗಿಫ್ಟ್ ಫ್ರಾಮ್ ಬಿಷಪ್. ಸೊ ಬಿಷಪ್ ಕೊಟ್ಟಂತ ಒಂದು ಅತ್ಯಮೂಲ್ಯವಾದ ಕಾಣಿಕೆಯಾಗಿತ್ತು ಒಂದು. ಎರಡನೇದು, ರಿಮೈಂಡೆಡ್ ಹಿಮ್ ಆಫ್ ಹಿಸ್ ಪ್ರಾಮಿಸ್ ಟು ಬಿ ಆನೆಸ್ಟ್. ಇನ್ನು ಪ್ರಾಮಾಣಿಕವಾಗಿ ಬದುಕ್ತಿದಂಥ ಬಿಷಪ್ಗೆ ಪ್ರಾಮಿಸ್ ಕೊಟ್ಟಿದ್ದಲ್ಲ, ಅದರ ಸವಿ ನೆನಪಿಗಾಗಿ ಇದೊಂದು ಇಟ್ಕೊಂಡಿದ್ದ. ಈಗ ಕೊನೆಯ ಪ್ರಶ್ನೆ ಮೇನ್ ಕ್ವೆಶ್ಚನ್ 6 ಅಲ್ಲಿ
ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ 8 to 10 ಸೆಂಟೆನ್ಸಸ್ ಅಂತ ಇದೆ. ಇದು 4 ಅಂಕದ ಪ್ರಶ್ನೆ ಪದ್ಯದಿಂದ. ಆಸ್ ಒನ್ ಲ್ಯಾಂಪ್ ಲೈಟ್ಸ್ ಅನದರ್ ನಾರ್ ಗ್ರೋ ಲೆಸ್. ಒಂದು ದೀಪ ಇನ್ನೊಂದು ದೀಪ ಬೆಳೆದಾಗ ಅದರ ದೀಪದ ಪ್ರಖರತೆ ಬೆಳಕು ಕಡಿಮೆ ಆಗೋದಿಲ್ಲ. ಸೊ ನೋಬೆಲ್ನೆಸ್ ಎನ್ಕಂಡಲ್ಡ್ ನೋಬೆಲ್ನೆಸ್. ಅದೇ ಥರ ಶ್ರೇಷ್ಠತೆಯಿಂದ ಉದಾರತೆ ಇನ್ನಷ್ಟು ಹೆಚ್ಚಾಗುತ್ತೆ. ಬ್ರಿಂಗ್ ಔಟ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಬೈ ರೆಫರಿಂಗ್ ದ ಪೋಯಮ್ ನೋಬೆಲ್ನೆಸ್ ಎನ್ಕಂಡಲ್ಡ್ ನೋಬೆಲ್ನೆಸ್. ಸೊ ಈ ಪೋಯಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆಯನ್ನು ಸಮರ್ಥಿಸಿ ಬರೆಯಿರಿ ಅಂತ. ನೋಡೋಣ ಉತ್ತರ ಯಾವ ಥರ ಬರೀಬೇಕು ಅಂತ. ದ ಲೈನ್ಸ್ ಮೀನ್ ದ್ಯಾಟ್ just as one lamp can light another without losing its light, one noble act inspires another noble act. ಈಗ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಮೊದಲನೇ ದೀಪದ ಬೆಳಕು ಕಡಿಮೆ ಆಗೋದಿಲ್ಲ. ಅದೇ ಥರ ನಾವು ಒಂದು ಶ್ರೇಷ್ಠವಾದ ಕೆಲಸ ಮಾಡಿದಾಗ ಅದರ ಪರಿಣಾಮ ಇನ್ನೊಬ್ಬರ ಮೇಲೂ ಕೂಡ ಆಗುತ್ತೆ. ಒಂದು ಶ್ರೇಷ್ಠವಾದ ಕಾರ್ಯ ಆಗೋಕ್ಕೆ ಅದು ಇನ್ಸ್ಪೈರ್ ಆಗುತ್ತೆ. In the poem Nobleness Enkindled Noblesse, the bishop's kindness and love changed the John Valjean's life. ಈ ಪದ್ಯದಲ್ಲಿ ಕೂಡ ಈ ಪಾಠದಲ್ಲಿ ಕೂಡ ನಾವು ಅಂದ್ಕೋಬಹುದು. ಪಾಠದ ಈ ಒಂದು ಪದ್ಯದಲ್ಲಿ ಬಿಷಪ್ನ ವರ್ತನೆಗಳು ಆ್ಯಂಡ್ ಲವ್ ಚೇಂಜ್ಡ್ ದ ಜಾನ್ ವೆಲ್ಜನ್ಸ್ ಲೈಫ್. ನಾವು ಜಾನ್ ವೆಲ್ಜನ್ ಒಂದು ಲೈಫನ್ನು ನೋಡ್ತೀವಲ್ಲ, ಅವನು ಯಾವ ಥರ ಕಡಿಮೆ ಆಯಿತು ಅದರಲ್ಲಿ, ಹೌದಾ? ಆ್ಯಂಡ್ made him a good and honest man. In short, goodness is spread like light when we are kind. It inspires others to be kind too. ಅಂದರೆ ಒಟ್ಟಾರೆಯಾಗಿ ನಾವು ಕೂಡ ಇತರರಿಗೆ ಒಳ್ಳೇದು ಮಾಡಿದ್ರೆ ಅದು ಮತ್ತೊಂದು ಕೂಡ ಯಾವುದೋ ರೂಪದಲ್ಲಿ ಒಳ್ಳೇದಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಗುಡ್ನೆಸ್ ಸ್ಪ್ರೆಡ್ಸ್ ಲೈಕ್ ಅ ಲೈಟ್. ಒಳ್ಳೆತನ ಅನ್ನೋದು ಒಂದು ಬೆಳಕಿನ ಹಾಗೆ. ವೆನ್ ವಿ ಆರ್ ಕೈಂಡ್ ಇಟ್ ಇನ್ಸ್ಪೈರ್ಸ್ ಅದರ್ಸ್ ಟು ಬಿ ಕೈಂಡ್ ಟು. ನಾವು ಒಂದು ದಯಾವಂತರಾಗಿದ್ದಾಗ ಎದುರಿಗಿದ್ದ ವ್ಯಕ್ತಿ ಕೂಡ ತಾನು ದಯಾವಂತ ಇರಬೇಕಂತ ಅವರಿಗೆ ಸ್ಫೂರ್ತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ನಾನಿಲ್ಲಿ ಪಾಠದ ಕೂಡ ನೇಮನ್ನು ತೆಗೆದುಕೊಂಡು ಪದ್ಯದ ನೇಮನ್ನು ತೆಗೆದುಕೊಂಡಿದ್ದೀನಿ, ಬಟ್ ಜೊತೆಗೆ ಪಾಠವನ್ನು ಕೂಡ ಕಂಪೇರ್ ಮಾಡಿ ಹೇಳಿದ್ದೀನಿ ಇಲ್ಲಿ. ಯಾಕಂದರೆ ಇಲ್ಲಿ ನೋಡಿ ಬಿಷಫು ಇಲ್ಲಿ ನಮಗೆ ಬರ್ತಾ ಇದೆ, ಜಾನ್ ವೆಲ್ಜನ್ ಬರ್ತಾ ಇದೆ. ಇದೆಲ್ಲ ಕ್ಯಾರೆಕ್ಟರ್ ಯಾಕೆ ಕೊಡ್ತಾ ಇದೆ ಅಂದರೆ ಇದು ಒಂದು ಎಕ್ಸಾಂಪಲ್ ಆಗಿ ನಮಗೆ, ಅಂದರೆ ಪದ್ಯದಲ್ಲಿ ಕೂಡ ಅದೇ ರೀತಿ ಶ್ರೇಷ್ಠವಾದ ಕ್ಯಾರೆಕ್ಟರನ್ನು ನಾವು ನೋಡ್ತೀವಿ ಪದ್ಯಕ್ಕೆ ಸಂಬಂಧಪಟ್ಟಂತೆ. ಪದ್ಯದಲ್ಲಿ ಅಲ್ಲಿ ಯೂಸುಫ್ ಇರ್ತಾನೆ, ಸ್ಟ್ರೇಂಜರ್ ಇರ್ತಾನೆ, ಅಲ್ಲಿ ಯೂಸುಫ್ ಇರ್ತಾನೆ, ಇಲ್ಲಿ ಪಾಠದಲ್ಲಿ ಬಿಷಪ್ ಇರ್ತಾನೆ. ಮತ್ತು ಇಲ್ಲಿ ಪಾಠದಲ್ಲಿ ಜಾನ್ ವೆಲ್ಜನ್ ಇದ್ದ ಹಾಗೆ ಅಲ್ಲಿ ಸ್ಟ್ರೇಂಜರ್ ಇರ್ತಾನೆ. ನಾವು ಇದನ್ನು ಕೂಡ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಒಟ್ಟಾರೆ ಏನಾಗುತ್ತೆ ಅಂದರೆ ಶ್ರೇಷ್ಠತೆಯಿಂದ ಶ್ರೇಷ್ಠತೆ ಬೆಳಗೋದು, ಪ್ರೀತಿಯಿಂದ ಪ್ರೀತಿ ಹೆಚ್ಚಿಗಾಗೋದು, ದಯೆಯಿಂದ ದಯೆ ಹೆಚ್ಚಿಗಾಗುತ್ತೆ ಅನ್ನೋದೇ ಈ ಒಂದು ಪದ್ಯದ ಪ್ರಮುಖವಾದ ತಿರುಳು ಅಂತ ಹೇಳ್ಬೋದು. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.